ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನಲ್ಲಿ ಚಾಪ್ಟರ್ ವೈಸ್ ಕ್ಲಾಸಸ್ ಆದ 6ನೇ ಕ್ಲಾಸ್ನ ಟೈಮ್ ಆ್ಯಂಡ್ ವರ್ಕ್ ಅಂದರೆ ಕೆಲಸ ಮತ್ತು ಸಮಯ ಚಾಪ್ಟರನ್ನು ಈ ಕ್ಲಾಸಲ್ಲಿ ನೋಡೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಗ್ನಿವೀರ್ ಸ್ಟಡಿ ಮಾಡೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದು ಚಾಪ್ಟರ್ ವೈಸ್ ಕ್ಲಾಸಸ್ ಆಗಿರುತ್ತೆ ಮತ್ತು ಕನ್ನಡದಲ್ಲೂ ಕೂಡ ಇರುತ್ತೆ. ನೆಕ್ಸ್ಟ್ ಎಕ್ಸಾಮ್ ಕನ್ನಡದಲ್ಲೇ ಆಗಿರೋದ್ರಿಂದ ಇನ್ನು ನೆಕ್ಸ್ಟ್ ಅಪ್ಲೋಡ್ ಆಗೋ ಆಲ್ ಕ್ಲಾಸಸ್ಗಳು ಕನ್ನಡದಲ್ಲೇ ಇರುತ್ತೆ. ಕ್ವಶನ್ ಏನಿದೆ, 15 ಪುರುಷರು 20 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಿದರೆ 20 ಪುರುಷರು ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ ಅಂತ ಇದೆ. 15 ಪುರುಷರು 20 ದಿನಗಳಲ್ಲಿ ಕೆಲಸ ಪೂರ್ಣಗೊಳಿಸಿದರೆ ಅದೇ ಕೆಲಸವನ್ನು 20 ಪುರುಷರು ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ ಅಂತ ಇದೆ. 20ಕ್ಕೆ 20 ಕ್ಯಾನ್ಸಲ್ ಆಗಿ ಉಳಿದಿದ್ದೆಷ್ಟು 15. ಆನ್ಸರ್ ಈಸ್ 15. ಇನ್ನು ಎರಡನೇ ಕ್ವಶನ್ ಏನಿದೆ, 5 ಕಾರ್ಮಿಕರು 6 ದಿನಗಳಲ್ಲಿ ಗೋಡೆಯನ್ನು ನಿರ್ಮಿಸಿದರೆ 3 ಕಾರ್ಮಿಕರು ಅದೇ ಗೋಡೆಯನ್ನು ನಿರ್ಮಿಸಲು ಎಷ್ಟು ದಿನಗಳು ಬೇಕಾಗುತ್ತದೆ ಅಂತ ಕೇಳಿದ್ದಾರೆ. 5 ಕಾರ್ಮಿಕರು 6 ದಿನಗಳಲ್ಲಿ ಕೆಲಸ ಪೂರ್ಣಗೊಳಿಸಿದರೆ 3 ಕಾರ್ಮಿಕರು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಅಂತ ಇದೆ. 3 1 3 2 2 5 10. ಆನ್ಸರ್ ಈಸ್ 10 ದಿನಗಳು. ಕ್ವಶನ್ ಏನಿದೆ, 6 ಕಾರ್ಮಿಕರು 8 ದಿನಗಳಲ್ಲಿ ಸೇತುವೆಯನ್ನು ನಿರ್ಮಿಸಿದರೆ 4 ಕಾರ್ಮಿಕರು ಅದೇ ಸೇತುವೆಯನ್ನು ನಿರ್ಮಿಸಲು ಎಷ್ಟು ದಿನ ಬೇಕಾಗುತ್ತದೆ ಅಂತ ಕೇಳಿದ್ದಾರೆ. 6 ಕಾರ್ಮಿಕರು 8 ದಿನಗಳಲ್ಲಿ ಸೇತುವೆಯನ್ನು ನಿರ್ಮಿಸಿದರೆ 4 ಕಾರ್ಮಿಕರು ಅದೇ ಸೇತುವೆಯನ್ನು ನಿರ್ಮಿಸಲು ಎಷ್ಟು ದಿನ ತೆಗೆದುಕೊಳ್ಳುತ್ತಾರೆ ಅಂತ ಕೇಳಿದ್ದಾರೆ. 4 1 4 2 2 6 12. ಆನ್ಸರ್ ಈಸ್ 12 ದಿನಗಳು. ಇನ್ನು 4ನೇ ಕ್ವಶನ್ ಏನಿದೆ, ಒಬ್ಬ ಬೇಕರ್ 6 ಗಂಟೆಗಳಲ್ಲಿ 300 ಕೇಕ್ಗಳನ್ನು ಬೇಯಿಸಬಹುದು. ಬೇಕರ್ 4 ಗಂಟೆಗಳಲ್ಲಿ ಎಷ್ಟು ಕೇಕುಗಳನ್ನು ಬೇಯಿಸಬಹುದು ಅಂತ ಇದೆ. 300 ಕೇಕ್ಸ್ 6 hours. 6 ಗಂಟೆ 300 ಕೇಕುಗಳು. 6 1 6 5 0 0 ಏನಿದೆ 4 ಗಂಟೆಗಳಲ್ಲಿ ಎಷ್ಟು ಕೇಕನ್ನು ಬೇಯಿಸಬಹುದು ಅಂತ ಇದೆ. ಇಂಟು 4 ಮಾಡಿದರೆ 5 4 20 0 0. ಆನ್ಸರ್ ಈಸ್ 200 ಕೇಕುಗಳು. ಎರಡನೇ ಕ್ವಶನ್ ಏನಿದೆ, ಒಂದು ಕಾರ್ಖಾನೆಯು 8 ಗಂಟೆಗಳಲ್ಲಿ 400 ಆಟಿಕೆಗಳನ್ನು ಉತ್ಪಾದಿಸುತ್ತದೆ. ಕಾರ್ಖಾನೆಯು 6 ಗಂಟೆಗಳಲ್ಲಿ ಎಷ್ಟು ಆಟಿಕೆಗಳನ್ನು ಉತ್ಪಾದಿಸಬಹುದು ಅಂತ ಕೇಳಿದ್ದಾರೆ. 100 ಆಟಿಕೆ 8 ಗಂಟೆಗಳಲ್ಲಿ 8 1 8 5 40 0 0 ಇಂಟು 6 ಗಂಟೆಗಳಲ್ಲಿ 5 6 30 0 0. ಆನ್ಸರ್ ಈಸ್ 300 ಆಟಿಕೆಗಳು. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಪಿ ಮತ್ತು ಕ್ಯೂ ಒಟ್ಟಿಗೆ ಸೇರಿ ಒಂದು ಕೆಲಸವನ್ನು 6 ದಿನಗಳಲ್ಲಿ ಮುಗಿಸಬಹುದು. ಪಿ ಮಾತ್ರ ಅದನ್ನು 9 ದಿನಗಳಲ್ಲಿ ಮಾಡಬಹುದು. ಕ್ಯೂ ಮಾತ್ರ ಆ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗುತ್ತದೆ ಅಂತ ಕೇಳಿದ್ದಾರೆ. ಇದೆ ಪಿ ಮತ್ತು ಕ್ಯೂ ಸೇರಿ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ? 6 ದಿನಗಳಲ್ಲಿ ಮುಗಿಸುತ್ತಾರೆ. ಇಂಟು ಪಿ ಒಬ್ಬ ಎಷ್ಟು ದಿನಗಳಲ್ಲಿ ಮುಗಿಸ್ತಾನೆ? 9 ದಿನಗಳಲ್ಲಿ ಮುಗಿಸ್ತಾನೆ. 9ರಲ್ಲಿ 6 ಎಷ್ಟು? 3 3 1 3 2 2 9 ಎಷ್ಟು? 18. ಆನ್ಸರ್ ಈಸ್ 18 ದಿನಗಳು. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಎ ಮತ್ತು ಬಿ ಒಟ್ಟಿಗೆ ಒಂದು ಕೆಲಸವನ್ನು 12 ದಿನಗಳಲ್ಲಿ ಮಾಡಬಹುದು. ಎ ಒಂಟಿಯಾಗಿ 20 ದಿನಗಳಲ್ಲಿ ಮಾಡಬಹುದು. ಬಿ ಒಂಟಿಯಾಗಿ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ ಅಂತ ಇದೆ ಕ್ವಶನ್ನು. ಮತ್ತು ಬಿ ಒಟ್ಟಿಗೆ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ? 12 ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ. ಎ ಒಂಟಿಯಾಗಿ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ? 20 ದಿನಗಳಲ್ಲಿ ಮುಗಿಸುತ್ತಾರೆ. ಈ 20ರಲ್ಲಿ 12 ಕಳೆದ್ರೆ ಎಷ್ಟು ಬರುತ್ತೆ? 8 ಬರುತ್ತೆ. 4 2 4 3 ನೆಕ್ಸ್ಟು 2 1 2 10 10 ಇಂಟು 3 ಅಂದರೆ ಎಷ್ಟು? 30. ಆನ್ಸರ್ ಈಸ್ 30 ದಿನಗಳು. ನೆಕ್ಸ್ಟ್ ಕ್ವಶನ್ ಏನಿದೆ, ಎಕ್ಸ್ ಮತ್ತು ವೈ ಒಟ್ಟಿಗೆ ಸೇರಿ ಒಂದು ಯೋಜನೆಯನ್ನು 8 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಎಕ್ಸ್ ಮಾತ್ರ ಅದನ್ನು 12 ದಿನಗಳಲ್ಲಿ ಮಾಡಬಹುದು. ವೈ ಮಾತ್ರ ಅದೇ ಯೋಜನೆಯನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಅಂತ ಇದೆ ಕ್ವಶನ್ನು. ಎಕ್ಸ್ ಮತ್ತು ವೈ ಒಟ್ಟಿಗೆ ಸೇರಿ ಎಷ್ಟು ದಿನಗಳಲ್ಲಿ ಯೋಜನೆಯನ್ನು ಪೂರ್ಣಗೊಳಿಸುತ್ತಾರೆ? 8 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಇಂಟು ನೆಕ್ಸ್ಟ್ ಎಕ್ಸ್ ಮಾತ್ರ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ? 12 ದಿನಗಳಲ್ಲಿ. ಈ 12ರಲ್ಲಿ 8 ಕಳೆದ್ರೆ ಎಷ್ಟು ಬರುತ್ತೆ? 4 ಬರುತ್ತೆ. 4 1 4 2 12 2 24. ಆನ್ಸರ್ ಈಸ್ 24 ದಿನಗಳು. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 40 ಜನರು ಒಂದು ಕೆಲಸವನ್ನು 20 ದಿನಗಳಲ್ಲಿ ಮುಗಿಸಬಹುದು. ನಂತರ 50 ಜನಗಳು ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ ಅಂತ ಇದೆ. 40 ಜನಗಳು 20 ದಿನಗಳಲ್ಲಿ ಕೆಲಸ ಮುಗಿಸಬಹುದು. ಹಾಗಾದರೆ 50 ಜನರು ಅದೇ ಕೆಲಸವನ್ನು ಮುಗಿಸಲು ಎಷ್ಟು ದಿನ ತೆಗೆದುಕೊಳ್ಳುತ್ತಾರೆ ಅಂತ. 0 0 ಕ್ಯಾನ್ಸಲ್. 5 1 5 8 40 8 2 16. ಆನ್ಸರ್ ಈಸ್ 16 ದಿನಗಳು. ನೆಕ್ಸ್ಟ್ ಕ್ವಶನ್ ಏನಿದೆ, 16 ಜನರು ಒಂದು ಕೆಲಸವನ್ನು 9 ದಿನಗಳಲ್ಲಿ ಮುಗಿಸಬಹುದು. ನಂತರ 12 ಜನರು ಅದೇ ಕೆಲಸವನ್ನು ಮುಗಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಅಂತ ಇದೆ. ಏನಿದೆ 16 ಜನರು 9 ದಿನಗಳಲ್ಲಿ ಮತ್ತು 12 ಜನಗಳು ಎಷ್ಟು ದಿನಗಳಿದೆ ಅಂತ ಕೇಳಿದ್ದಾರೆ. 4 3 12 4 4 16 3 1 3 3 9 3 ಇಂಟು 4 12. ಆನ್ಸರ್ ಈಸ್ 12 ದಿನಗಳು.
ಇವತ್ತಿನ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.